Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು PLC ಪ್ರೋಗ್ರಾಮ್ ಗೆ ಸಂಬಂಧಪಟ್ಟಂತ ಒಂದು ಕ್ವೆಶ್ಚನ್ ಅನ್ನು ತಗೊಂಡಿದ್ದೇನೆ. ನೀವು ನೋಡ್ಕೊಳ್ಳಿ, ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. There are 3 mixing devices on a processing line A, B, C. Once the process begins, mixer A is to start after 70 seconds elapsed. Next mixer B is to start 36 seconds after A. Mixer C is to start 50 seconds after B. All of them remain on until a master enable switch is turned off. Develop PLC ladder diagram, timing diagram and simulate the same. ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ಏನು ಪ್ರೋಗ್ರಾಮ್ ನಾನು ಏನು ಕ್ವೆಶ್ಚನ್ ಓದಿದ್ನಲ್ವಾ, ಇದರಲ್ಲಿ ಒಂದು ಅಪ್ಲಿಕೇಶನ್ ಓರಿಯೆಂಟೆಡ್ PLC ಪ್ರೋಗ್ರಾಮ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಪ್ರೊಸೆಸಿಂಗ್ ಲೈನ್ ಇದೆ, ಅದರಲ್ಲಿ ಮಿಕ್ಸರ್ ಎ, ಮಿಕ್ಸರ್ ಬಿ, ಮಿಕ್ಸರ್ ಸಿ ಇದಾವೆ. ಇವನ್ನ ಆಲ್ ಅಟ್ ಎ ಟೈಮ್ ಅನ್ನಾಗಿ ನಾನು ಇಲ್ಲಿ ಆನ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಡಿಲೇ ಟೈಮ್ ಅಂದ್ರೆ ಟೈಮರ್ ನ ಸೆಟ್ ಮಾಡಿದ್ದೀನಿ. ಟೈಮರ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಅದನ್ನ ಯೂಸ್ ಮಾಡ್ಕೊಂಡು ಈ ಪ್ರೋಗ್ರಾಮ್ ನ ಡಿಸೈನ್ ಅಂಡ್ ಸಿಮ್ಯುಲೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದನ್ನ ನಾವು ಫಸ್ಟ್ PLC ಲ್ಯಾಡರ್ ಡಯಾಗ್ರಾಮ್ ಸಾಫ್ಟ್ವೇರ್ ಮುಖಾಂತರ ಇದನ್ನ ಡಿಸೈನ್ ಅಂಡ್ ಸಿಮ್ಯುಲೇಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ. ನೋಡ್ಬೋದು ನೀವು, ಇದು ಏನಿದು ಅಂತ ಹೇಳಿದ್ರೆ ನಾವಿಲ್ಲಿ LD ಅಂದ್ರೆ ಇದನ್ನ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಮಾಡ್ತಿದೀವಿ. ಈ ಭಾಗದಲ್ಲೆಲ್ಲ ಇನ್ಪುಟ್ ಗಳು ಬರ್ತವೆ, ಈ ಭಾಗದಲ್ಲೆಲ್ಲ ಔಟ್ಪುಟ್ ಇದೆ. ಹೌದಾ, ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದಾದ್ಮೇಲೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೊಂದು ಮೋಟರ್ ಅಂತ ಏನು ಔಟ್ಪುಟ್ ತಗೊಂಡಿದ್ದಾರೆ. ಇಲ್ಲಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಔಟ್ಪುಟ್ ಬರುತ್ತೆ. ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಇದು ಔಟ್ಪುಟ್ ಆಯ್ತು, ಅಂದ್ರೆ ಮೋಟರ್ ಆನ್ ಆಯ್ತು ಅಂತ ಇಂಡಿಕೇಟ್ ಮಾಡುತ್ತೆ. ಇದು ಇಂಡಿಕೇಟ್ ಮಾಡಿದ್ಮೇಲೆ ನೋಡಿ, ಇದರ ಮೆಮೊರಿ ಅಡ್ರೆಸ್ ಏನಿದೆ 0500 ಅಂತಿದೆ. ಹೌದಾ, ಅಂದ್ರೆ 500 ಅಂತಿದೆ. ಇದು ಔಟ್ಪುಟ್ ಬಂತು, ಅಂದ್ರೆ ಮೋಟರ್ ಆನ್ ಆಗಿದೆ ಅಂತ ಗೊತ್ತಾದ್ಮೇಲೆ ಔಟ್ಪುಟ್ ಬಂದ್ಮೇಲೆ ಇದರ ಔಟ್ಪುಟ್ ಏನಿದೆಯಲ್ವಾ, ಇದ್ರ ಮೆಮೊರಿ ಅಡ್ರೆಸ್ 500 ಇದೆ ಅಂದ್ಮೇಲೆ ಇದರ ಔಟ್ಪುಟ್ ಇಲ್ಲಿಗೆ ಇನ್ಪುಟ್ ಆಗುತ್ತೆ. ಅಂದ್ರೆ ಇದು ಇನ್ಪುಟ್ ಆನ್ ಆಯ್ತು. ಇದು ಇನ್ಪುಟ್ ಆನ್ ಆದ್ಮೇಲೆ 0500 ಆನ್ ಆಯ್ತು ಅಂದ್ಮೇಲೆ ಏನಾಗತ್ತೆ ಗೊತ್ತಾ, ಇಲ್ಲಿ ಟೈಮರ್ ನ ಸೆಟ್ ಮಾಡ್ತಾರೆ. ಇಲ್ಲಿ ಟೈಮರ್ ನ ಸೆಟ್ ಮಾಡಿದ್ದಾರೆ, ಏನು ನಂಬರ್ 70. ಅಂದ್ರೆ ಈ 501 ಅಂದ್ರೆ ಮಷಿನ್ ಅಥವಾ ಮಿಕ್ಸಿಂಗ್ ಎ ಇದೆಯಲ್ವಾ, ಮಿಕ್ಸರ್ ಎ ಇದೆ, ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ 70 ಸೆಕೆಂಡ್ಸ್ ಆಗಬೇಕು. ಅಲ್ಲಿವರೆಗೂ ಇದು ಏನು ಆನ್ ಆಗಲ್ಲ. ಅಂದ್ರೆ ಇಲ್ಲಿ ಟೈಮರ್ ಸೆಟ್ ಆದ್ಮೇಲೆ ಟೈಮರ್ ಏನಾಗುತ್ತೆ, ರೆಡ್ಯೂಸಿಂಗ್ ಆಗ್ತಾ ಬರುತ್ತೆ. 70, 69 ಈ ತರ ರೆಡ್ಯೂಸ್ ಆಗ್ತಾ ಬರುತ್ತೆ. ಒಂದ್ಸಲಿ 70 ಸೆಕೆಂಡ್ಸ್ ಮುಗೀತು, ಆವಾಗ ಏನಾಗುತ್ತೆ, ಮಿಕ್ಸರ್ ಏನಿದು ಇಲ್ಲಿ ಟೈಮರ್ ಮುಗಿದ್ಮೇಲೆ ಇದು ಇನ್ಪುಟ್ ಕೊಡುತ್ತೆ ಎಲ್ಲಿಗೆ, ಮಿಕ್ಸರ್ ಎಗೆ ಆನ್ ಆಗುವಂತ. ಅವಾಗ ಏನಾಯ್ತು, ಈ 501 ಮಿಕ್ಸರ್ ಎ ಇದೆಯಲ್ವಾ, ಇದು ಆನ್ ಆಗುತ್ತೆ. ಅಂದ್ರೆ ಇಲ್ಲಿ ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಬರುತ್ತೆ 501 ಅಂತ. ಈ 501 ಆನ್ ಆಗಿದೆ ಅಂತ ಹೇಳಾದ್ಮೇಲೆ ಇದರ ಏನು ಔಟ್ಪುಟ್ ಇದೆಯಲ್ವಾ, ಅದು ಇಲ್ಲಿಗೆ ಇನ್ಪುಟ್ ಆಗುತ್ತೆ. ಅಂದ್ರೆ ಮಿಕ್ಸರ್ ಬಿ ರೆಡಿ ಆಗುತ್ತೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ, ನೆಕ್ಸ್ಟ್ ಮಿಕ್ಸರ್ ಬಿ ಇಸ್ ಟು ಸ್ಟಾರ್ಟ್ 36 ಸೆಕೆಂಡ್ಸ್ ಆಫ್ಟರ್ ಎ. ಅಂದ್ರೆ ಈ ಎ ಸ್ಟಾರ್ಟ್ ಆದಂತಹ 36 ಸೆಕೆಂಡ್ಗಳ ನಂತರ ಮಿಕ್ಸರ್ ಬಿ ಸ್ಟಾರ್ಟ್ ಆಗಬೇಕು. ಅಂದ್ರೆ ಏನಾಯ್ತು, ಇದರ ಔಟ್ಪುಟ್ ಮಿಕ್ಸರ್ ಎ ಸ್ಟಾರ್ಟ್ ಆಗಿರುವಂತಹ ಔಟ್ಪುಟ್ ಏನಿದೆ, ಇದು ಮಿಕ್ಸರ್ ಬಿ ಗೆ ಇನ್ಪುಟ್ ಆಯ್ತು. ಅದರಿಂದ ಏನಾಗುತ್ತೆ, ಈ 501 ಏನು ಇನ್ಪುಟ್ ಕೊಡುತ್ತೆ. ಯಾವ್ದಕ್ಕೆ, ಇಲ್ಲಿ ಟೈಮರ್ ನ ಕೊಟ್ಟಿದೀವಿ. ಎಷ್ಟು, 36 ಸೆಕೆಂಡ್ಸ್ ಆಗ್ಬೇಕು. ಮಿಕ್ಸರ್ ಎ ಸ್ಟಾರ್ಟ್ ಆದಂತಹ 36 ಸೆಕೆಂಡ್ಗಳ ನಂತರ ಮಿಕ್ಸರ್ ಬಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಟೈಮರ್ ಫಂಕ್ಷನ್ ಆನ್ ಆಯ್ತು. ಇದು 36, 35, 34, 33 ಈ ತರ ರೆಡ್ಯೂಸ್ ಆಗ್ತಾ ಒಂದ್ಸಲಿ 36 ಸೆಕೆಂಡ್ಸ್ ಮುಗೀತು, ಅವಾಗ ಇದು ಇನ್ಪುಟ್ ಕೊಡುತ್ತೆ. ಇದರಿಂದ ಏನಾಯ್ತು, ಇಲ್ಲಿ ಔಟ್ಪುಟ್ ಬಂತು. ಅಂದ್ರೆ ಮಿಕ್ಸರ್ ಬಿ ಆನ್ ಆಗುತ್ತೆ. ಹೌದಾ, ಇಲ್ಲಿ ಮಿಕ್ಸರ್ ಬಿ ಆನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲೂ ಒಂದು ಔಟ್ಪುಟ್ ಬಂತು. ಮಿಕ್ಸರ್ ಬಿ ಗೆ 502 ಅಂತ ಕೊಟ್ಟಿದೀವಿ. ಇದರ ಔಟ್ಪುಟ್ ಆನ್ ಆದ್ಮೇಲೆ ಇಲ್ಲಿಗೆ ಇದು ಇನ್ಪುಟ್ ಆಯ್ತು. ಈಗ ಮಿಕ್ಸರ್ ಸಿ ಆನ್ ಆಗ್ಬೇಕು ಅಂತ ಹೇಳಿದ್ರೆ ಇದರ ಔಟ್ಪುಟ್ ಇಲ್ಲಿಂದ ಇನ್ಪುಟ್ ಆಯ್ತು. ಇಲ್ಲಿಗೆ ಇನ್ಪುಟ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಟೈಮ್ ಸೆಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಾಗಬೇಕು, ಮಿಕ್ಸರ್ ಸಿ ಇಸ್ ಟು ಸ್ಟಾರ್ಟ್ 50 ಸೆಕೆಂಡ್ಸ್. ಅಂದ್ರೆ ಬಿ ಸ್ಟಾರ್ಟ್ ಆದಂತಹ 50 ಸೆಕೆಂಡ್ಗಳ ನಂತರ ಮಿಕ್ಸಿ ಸಿ ಆನ್ ಆಗ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಮತ್ತೆ ಟೈಮರ್ ಸೆಟ್ ಮಾಡಿದೀವಿ. ಇಲ್ಲಿ 50 ಸೆಕೆಂಡ್ಸ್ ಕೌಂಟ್ ಡೌನ್ ಆಗುತ್ತೆ. ಕೌಂಟ್ ಆಗಿ ಇದು 50 ಸೆಕೆಂಡ್ಸ್ ಮುಗಿದ ಮೇಲೆ ಏನಾಗುತ್ತೆ, ಇಲ್ಲಿಂದ ಇದು ಇನ್ಪುಟ್ ತಗೊಂಡು ಇಲ್ಲಿ ಮಿಕ್ಸರ್ ಸಿ 503
ಏನಾಯ್ತು ಆನ್ ಆಗುತ್ತೆ. ಅಂದ್ರೆ ಇಲ್ಲಿ ಇದು ಆನ್ ಆದ್ಮೇಲೆ ಇದು 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 ಮೂರು ಆನ್ ಆಗಿರುತ್ತೆ. ಇದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಇದು ಆನ್ ಹಾಕೊಂಡೇ ಇರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಆಲ್ ಆಫ್ ದಮ್ ರಿಮೇನ್ ಆನ್. ಇವು ಮೂರು ಏನಾಗಿರ್ಬೇಕು, ಆನ್ ಆಗೇ ಇರಬೇಕು. ಎಲ್ಲಿವರೆಗೂ, ಇಲ್ಲೊಂದು ಮಾಸ್ಟರ್ ಎನೇಬಲ್ ಸ್ವಿಚ್ ಈಸ್ ಟರ್ಮ್ಡ್ ಆಫ್. ಅಂದ್ರೆ ಇಲ್ಲೊಂದು ಮಾಸ್ಟರ್ ಎನೇಬಲ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ, ಅಂದ್ರೆ ಮಾಸ್ಟರ್ ಸ್ವಿಚ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಎನೇಬಲ್ಡ್ ಅಂದ್ರೆ ಇದನ್ನ ಟರ್ಮ್ಡ್ ಆಫ್ ಮಾಡುವವರೆಗೂ ಇವೇನಾಗಿರ್ಬೇಕು, ಆನ್ ಹಾಕೊಂಡೇ ಇರ್ಬೇಕು. ಅಂದ್ರೆ ಇದನ್ನ ಆನ್ ಮಾಡಿ ಇಲ್ಲ, ಆಕ್ಟಿವೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಆನ್ ಆಗೇ ಇರುತ್ತೆ. ಯಾವಾಗ ಇದ್ರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡ್ತೀವೋ ಅವಾಗ 501 ಮಿಕ್ಸರ್ ಎ, 502 ಮಿಕ್ಸರ್ ಬಿ, 503 ಮಿಕ್ಸರ್ ಸಿ ಇವೆರಡು ಏನಾಗುತ್ತೆ, ರೀಸೆಟ್ ಆಗಿ ತಿರ್ಗಾ ಆಫ್ ಕಂಡೀಷನ್ಗೆ ಹೋಗುತ್ತೆ. ಅಂದ್ರೆ ಈ ಪ್ರೊಸೆಸ್ ಸ್ಟಾಪ್ ಆಗುತ್ತೆ ಟೆಂಪ್ರರಿ ಆಗಿ. ಹೌದಾ? ಸೊ ಇದು ಈ ಕ್ವಶನ್ಗೆ ಸಂಬಂಧಪಟ್ಟಂತಹ ಲ್ಯಾಡರ್ ಡಯಾಗ್ರಾಮ್ ನ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಇದಾದ್ಮೇಲೆ ನಾವೀಗ ಬನ್ನಿ, ಈಗ ಸಾಫ್ಟ್ವೇರ್ ನ ಓಪನ್ ಮಾಡ್ತಾ ಇದ್ದೀನಿ. ಇದು ನೋಡಿ KV ಬಿಲ್ಡರ್ ಇದೆ. ಹೌದಾ? ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನ್ಯೂ ಫೈಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೇಮ್ 1 ಅಂತ ಕೊಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ಓಕೆ ಅಂತ ಕೊಟ್ಕೊಳ್ಳಿ, ಸರಿನಾ? ಇದಾದ್ಮೇಲೆ ಇಲ್ಲಿ KVP 16 ಅಂತ ಓಕೆ ಕೊಟ್ಕೊಳ್ಳಿ. ಈಗ ಲ್ಯಾಡರ್ ಡಯಾಗ್ರಾಮ್ ನ ನಾವು ಡಿಸೈನ್ ಮಾಡೋಣ. ಸೊ ಇಲ್ಲಿ ಲೆಫ್ಟ್ ಮತ್ತು ರೈಟ್ ಏನು ಪವರ್ ಲೈನ್ಸ್ ಗಳಿದಾವೆ, ಮಿಡ್ಲ್ ಅಲ್ಲಿ ರಂಗ್ಗಳು ಬರುತ್ತೆ, ಸರಿನಾ? ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ರಂಗ್ ಅನ್ನ ಯೂಸ್ ಮಾಡಿದೀನಿ, ಇದನ್ನ ಕ್ಲಿಕ್ ಮಾಡ್ಕೊಂಡೆ. ಅದಾದ್ಮೇಲೆ ಈ ಸ್ಕೆಚ್ ಅನ್ನ ನೀವು ನೋಡ್ಕೋಬಹುದು. ಏನಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾನು ಇಲ್ಲಿ LD ಅನ್ನ ತಗೊಳ್ತಾ ಇದ್ದೀನಿ, ಅಂದ್ರೆ F5 ಅನ್ನ ಕ್ಲಿಕ್ ಮಾಡ್ಕೊಂಡೆ. ನೋಡಿ ಇದಕ್ಕೆ 0000 ಬೈ ಡಿಫಾಲ್ಟ್ ಇದೆ ಮೆಮೊರಿ ಅಡ್ರೆಸ್. ಇದನ್ನ ಓಕೆ ಅಂತ ಕೊಟ್ಕೊಂಡೆ, ಸರಿನಾ? ಇದು ಆದ್ಮೇಲೆ ಈ ರಂಗನ್ನ ಯೂಸ್ ಮಾಡಿ ಎಂಡ್ ಅಲ್ಲಿ ಏನ್ ಮಾಡ್ತಿದ್ದೀನಿ, ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ತೀನಿ, ಅಥವಾ F7 ಎಂಟರ್ ಕಾಯಿಲ್ ಅಂತ ಕೊಟ್ಟಿದ್ದೀನಿ. ಇದು ಬೈ ಡಿಫಾಲ್ಟ್ 0500 ಅಂತ ಇದೆ ಮೆಮೊರಿ ಅಡ್ರೆಸ್. ಇದನ್ನ ಓಕೆ ಕೊಟ್ಟೆ. ಹೌದಾ? ಇದಾದ್ಮೇಲೆ ರಂಗನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ಇದ್ರ ಮೇಲೆ ಏನ್ ಮಾಡ್ಬೇಕು ಗೊತ್ತಾ, ನಾನೀಗ ಇದ್ರ ಮೇಲೆ ತಿರ್ಗಾ ನಾನಿಲ್ಲಿ F5 ಅನ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಷ್ಟಾದ್ಮೇಲೆ ಇಲ್ಲಿ ಏನ್ ಕೊಡ್ಬೇಕು, ಈಗ ನಾನು 500 ಅಂತಾನೆ ಕೊಡ್ಬೇಕು. ಇದ್ರ ಮೇಲೆ ಟೈಪ್ ಮಾಡ್ಕೊಳ್ಳಿ 500 ಅಂತ ಓಕೆ ಕೊಟ್ಕೊಳ್ತೀನಿ, ಸರಿನಾ? ಇದು ಮೋಟ್ರು, ಇದು LD ಅಂತ ಕೊಟ್ಟಿದ್ದೀನಿ. ಇಷ್ಟಾದ್ಮೇಲೆ ಅಕಾರ್ಡಿಂಗ್ ಟು ದಿಸ್ ಸ್ಕೆಚ್ ಏನ್ ಮಾಡ್ಬೇಕು, ನಾನೀಗ ಇಲ್ಲಿ ನೋಡಿ ಇಲ್ಲಿ ನಾನು ಟೈಮರ್ ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಈ ಸ್ಕೆಚ್ ನ ನೋಡ್ಕೊಳ್ಳಿ. ಇದಕ್ಕೆ ಏನು 70 ಸೆಕೆಂಡ್ಸ್ ಕೊಡ್ಬೇಕು. T000 ಅಂತ ಮೆಮೊರಿ ಅಡ್ರೆಸ್ ಅನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಇಲ್ಲೊಂದ್ಸಲಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಹೌದಾ? ಅದ್ರ ಮೇಲೆ ಏನ್ ತಗೊಳ್ಳಿ, ಟೈಮರ್ ಅಂತ ತಗೊಳ್ಳಿ. ಇಷ್ಟಾದ್ಮೇಲೆ ಇಲ್ಲಿ TMR ಅಂತ ಬಂತು, ಹೌದಾ? TMR ಆದ್ಮೇಲೆ ನಂಬರ್ 1 ಆಪರೆಂಡ್ ಅಂತ ಕೊಟ್ಟಿದ್ದಾನೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ನಾವೀಗ ಏನ್ ಕೊಡೋಣ ಗೊತ್ತಾ, ಇದಕ್ಕೆ ನಾನು 000 ಅಂತ ಕೊಟ್ಟಿದ್ದೀನಿ. ಇಷ್ಟಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ನಾನು ಆಶ್ ಅನ್ನ ತಗೊಳ್ತಾ ಇದ್ದೀನಿ. ಈಗ ನೋಡಿ, ನೀವು 70 ಅಂತ ಡೈರೆಕ್ಟ್ ಟೈಪ್ ಮಾಡಿದ್ರು ಆಗುತ್ತೆ, 000 ಅಂತ ಕೊಟ್ಟು 70 ಅಂತ ಟೈಪ್ ಮಾಡಿದ್ರು ಆಗುತ್ತೆ. ನಾನೀಗ 70 ಅಂತ ಕೊಟ್ರು ಅದು 000 ಕೊಟ್ಟು 70 ಅಂತಾನೆ ತಗೊಳುತ್ತೆ, ಸರಿನಾ? ಈಗ ಆಪರೆಂಡ್ ಇದನ್ನ ಆಶ್ ಅಂತ ಕೊಟ್ಟು 70 ಅಂತ ತಗೊಂಡಿದ್ದೀನಿ. ಇದನ್ನು ಓಕೆ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ತರ ಬಂತು, ಹೌದಾ? ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು 000 ಅಂತ ಕೊಟ್ಟರು ನಡೆಯುತ್ತೆ, ಅಥವಾ ಆಶ್ ಅಂತ ಕೊಟ್ಟು 70 ಅಂತ ಕೊಟ್ಟರು ಇದು ಬೈ ಡಿಫಾಲ್ಟ್ ಆಗಿ ಅದೇ ತರ ತಗೊಳುತ್ತೆ, ಹೌದಾ? ಇದಾದ್ಮೇಲೆ ಈ ಸ್ಕೆಚ್ ಅನ್ನು ನೋಡಬಹುದು, ಇಲ್ಲಿ ಕೊಟ್ಟಾಗಿದೆ. ಇಲ್ಲಿ ನಾವೀಗ ತಿರ್ಗಾ ಇದನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ಇದ್ರ ಮೇಲೆ ಇನ್ನೊಂದು ರಂಗ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ತಿರ್ಗಾ ಬಂದು ಡಬಲ್ ಕ್ಲಿಕ್ ಮಾಡಿ ಈಗ ನಾನು ನಾರ್ಮಲಿ ಇದನ್ನ ಏನ್ ತಗೋಬೇಕು, ಕಾಂಟ್ಯಾಕ್ಟ್ ಅಂತಾನೆ ತಗೊಳ್ತಾ ಇದ್ದೀನಿ. ಇದು LD ಇರ್ಲಿ. ಇದ್ರ ಮೇಲೆ ಏನ್ ಟೈಪ್ ಮಾಡ್ಬೇಕು ಗೊತ್ತಾ, ಇದಕ್ಕೆ ಏನಿದೆ, ಇದು T00 ಇದೆ, ಹೌದಾ? ಹಾಗಾಗಿ ಇದನ್ನ T ಅಂತ ಟೈಪ್ ಮಾಡಿ 000 ಅಂತ ತಗೊಳ್ತಾ ಇದ್ದೀನಿ, ಹೌದಾ? ಇದನ್ನ ಓಕೆ ಅಂತ ಕೊಟ್ಟೆ, ಸರಿನಾ? ಇದಾದ್ಮೇಲೆ ರಂಗನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಔಟ್ಪುಟ್ ಬರ್ಬೇಕು, ಹೌದಾ? ಔಟ್ಪುಟ್ಗೋಸ್ಕರ ಇಲ್ಲಿ ಏನ್ ತಗೋಬೇಕಾಯ್ತು, F7 ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಔಟ್ಪುಟ್ ಎಷ್ಟು ತಗೋಬೇಕಾಯ್ತು, ಇದು 1 ಅಂತ ತಗೊಂಡೆ. ಓಕೆ ಅಂತ ಕೊಟ್ಕೊಳ್ಳಿ, ಸರಿನಾ? ಇದು 1 ಫಸ್ಟ್ ಲೈನ್ ಆಯ್ತು. ಇಷ್ಟಾದ್ಮೇಲೆ ರಂಗನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಇದ್ರ ಮೇಲೆ ನಾವೀಗ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ 501 ಅಂತ ಕೊಡ್ಬೇಕು, ಹೌದಾ? ಹಾಗಾಗಿ 501 ಅಂತ ಕೊಡ್ತಾ ಇದೀನಿ. ಇದನ್ನ ಓಕೆ ಕೊಟ್ಟೆ. ನೋಡಿ ಇಲ್ಲಿ ಒಂದ್ಸಲಿ ರೆಫರ್ ಮಾಡ್ಕೊಳ್ಳಿ. 501 ಇದು ಇನ್ಪುಟ್ ಆಗುತ್ತೆ 501 LDಗೆ. ಇದಾದ್ಮೇಲೆ ಈಗ ಟೈಮರ್ನ ನಾನು ಇಲ್ಲಿ ಕೊಟ್ಕೋಬೇಕು, ಹೌದಾ? ಹಾಗಾಗಿ ರಂಗನ್ನ ಒಂದ್ಸಲಿ ಯೂಸ್ ಮಾಡಿದೆ. ಇಲ್ಲಿ ಸಿಮಿಲರ್ ಆಗಿ ತಗೊಳ್ಳೋಣ. ಇದನ್ನ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡಾದ್ಮೇಲೆ ಈಗ ಟೈಮರ್ ಕೊಡ್ಬೇಕು ನಾವು. ಟೈಮರ್ ಬಾರ್ ಕೌಂಟರ್ ಅನ್ನ ಕೊಡೋಣ. TMR ಅಂತ ಬೈ ಡಿಫಾಲ್ಟ್ ತಗೊಂಡಿದೆ. ಇದಕ್ಕೆ ಅಡ್ರೆಸ್ ಗಳನ್ನ ಕೊಡ್ತಾ ಹೋಗೋಣ, ಹೌದಾ? ಇದೇನ್ ತಗೋಬೇಕು, ಈಗ ನಾನು ಇದಕ್ಕೆ 001 ಅಂತ ಕೊಡೋಣ, ಸರಿನಾ?
001 ಅಂತ ಕೊಟ್ಟೆ, 1 ಅಂತ ಕೊಟ್ಟಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಏನ್ ಕೊಡೋಣ ಅಂತ ಹೇಳಿದ್ರೆ ಸೆಕೆಂಡ್ ಬಿ ಮಿಕ್ಸರ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ 36 ಸೆಕೆಂಡ್ಸ್ ಕೊಡ್ಬೇಕು. ಹೌದಾ, ಇದನ್ನು ಓಕೆ ಕೊಟ್ಟಿದ್ದೇನೆ. T00 ಆಯ್ತು, ಇಲ್ಲಿ T001 ಆಯ್ತು. ಇದನ್ನ ಸೇಮ್ ತಗೋಬೇಕೀಗ. ಇಲ್ಲಿ ರಂಗನ್ನು ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಟೈಮರ್ಗೆ ನಾವೀಗ ಏನ್ ಕೊಡೋಣ, ಕಾಂಟ್ಯಾಕ್ಟ್ ಅನ್ನು ಕೊಟ್ಟಿದ್ದೀನಿ. ಇದರದ್ದೇ ಸೇಮ್ ಅಡ್ರೆಸ್ ಅನ್ನ ಕೊಡೋಣ ಇಲ್ಲಿ, ಸರಿನಾ. ಟಿ ಅಂತ ಟೈಪ್ ಮಾಡಿ 001 ಅಂತ ಕೊಡಿ. ಹೌದಾ, ಇದನ್ನು ಓಕೆ ಅಂತ ಕೊಡ್ತೀನಿ. ಈಗ ನಾನು ಇಲ್ಲಿ 001 ಇದೆ, ಇದನ್ನು 001. ಇದಾದ್ಮೇಲೆ ತಿರ್ಗಾ ಇದನ್ನ ರಂಗ್ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನು ಎಂಟರ್ ಕಾಯಿಲ್ F7 ಇದೆ. ಹೌದಾ, ಇದಕ್ಕೆ 502 ಅಂತ ಕೊಡೋಣ. ಓಕೆ ಅಂತ ಕೊಟ್ಬಿಡಿ. ಇದ್ರ ಮೇಲೆ ರಂಗನ್ನ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ಇದ್ರ ಮೇಲೆ F5 ಅಂತ ಕೊಡಿ. ಇದ್ರ ಮೇಲೆ 502 ಇದೆ, ಇದನ್ನು ನಾವೀಗ 502 ಅಂತಾನೆ ಟೈಪ್ ಮಾಡಿದ್ದೀನಿ. ಇದನ್ನ ಓಕೆ ಕೊಡ್ತಾ ಇದ್ದೀನಿ, ಸರಿನಾ. ಇಷ್ಟಾದ್ಮೇಲೆ ರಂಗನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಟೈಮರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಏನ್ ಕೊಡ್ಬೇಕು, T00 ಆಯ್ತು, 001 ಆಯ್ತು, ಈಗ 002 ಕೊಡ್ಬೇಕು. ಹೌದಾ, ಹಾಗಾಗಿ ನಾನೇನ್ ಕೊಡ್ತಾ ಇದ್ದೀನಿ, 002 ಅಂತ ಕೊಟ್ಟೆ, 002 ಅಂತ ಕೊಟ್ಟೆ. ಇಷ್ಟಾದ್ಮೇಲೆ ಆಶ್ ಅಂತ ಕೊಟ್ಟು ಟೈಮರ್ನ ಕೊಡ್ತಾ ಇದ್ದೀನಿ, 50 ಅಂತ ಕೊಟ್ಟೆ. ಹೌದಾ, ಇಷ್ಟಾದ್ಮೇಲೆ ಓಕೆ ಕೊಟ್ಕೊಳ್ಳಿ. ಇದ್ರ ಮೇಲೆ ರಂಗನ್ನ ಯೂಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇದಕ್ಕೆ ಕಾಂಟ್ಯಾಕ್ಟ್ ಅಂತ ಇದೆ. ಹೌದಾ, ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. LD ಅಂತ ಇದೆ, ಇದು ನಿಮೋನಿಕ್. ಇದ್ರ ಮೇಲೆ ಹೆಸರು ಟೈಪ್ ಮಾಡೋಣ, ಟಿ ಅಂತ ಕೊಟ್ಟು ಇದರ ಅಡ್ರೆಸ್ ಅನ್ನ ಕೊಡಿ, 002 ಅಂತಾನೆ ಕೊಡಿ. ಓಕೆ ಅಂತ ಕೊಡ್ತಾ ಇದ್ದೀನಿ. ಇಷ್ಟ ಆದ್ಮೇಲೆ ಔಟ್ಪುಟ್ ಕಡೆ ಬಂದ್ರೆ ರಂಗನ್ನ ಯೂಸ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾವೀಗ ಔಟ್ಪುಟ್ ಅನ್ನು ಏನ್ ಕೊಡೋಣ, 502 ಆಯ್ತು, ಈಗ 503 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ ಕೊಟ್ಬಿಡಿ, ಸರಿನಾ. ಇಷ್ಟಾದ್ಮೇಲೆ ಪ್ರೋಗ್ರಾಮ್ನ ಎಂಡ್ ಕಿಂತ ಪೂರ್ವದಲ್ಲಿ 1 ಮಿನಿಟ್. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾ, ಇದ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ನಾರ್ಮಲಿ ಓಪನ್ ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಅಡ್ರೆಸ್ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ 00001 ಅಂತ ಕೊಟ್ಕೊಳ್ಳಿ. ಯಾಕಂದ್ರೆ ಇದು ಮಾಸ್ಟರ್ ಸ್ವಿಚ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಇದಾದ್ಮೇಲೆ ಇಲ್ಲಿಗೆ ಬನ್ನಿ. ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೀಸೆಟ್ RES ಅಂತ ಬರುತ್ತೆ ನೋಡಿ, RES ಅಂತ ಬರಬೇಕಿದು. ಇಲ್ಲಿ ನೋಡಿ, ಇಲ್ಲಿದೆ RES. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಅಡ್ರೆಸ್ ಅನ್ನ ಕೊಡೋಣ. ಏನು ಅಂತ ಕೇಳಿದ್ರೆ ಫಸ್ಟ್ ಒನ್ ಯಾವ್ದಿದು, 0000501 ಅಂತ ಕೊಡಿ. ಓಕೆ ಕೊಟ್ಬಿಡಿ. ಅದಾದ್ಮೇಲೆ ಇನ್ನೊಂದು ರಂಗ್ ಯೂಸ್ ಮಾಡ್ಕೊಂಡು ತಿರ್ಗಾ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ನಾವೀಗ ಏನ್ ಮಾಡೋಣ, ಇದಕ್ಕೆ RES ಅಂತ ತಗೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. RES ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಈಗ 0 ಅಂತ ಕೊಟ್ಟು 50 ನೋಡಿ, 501 ಆಯ್ತಾ. ಈಗ 502 ಅಂತ ಕೊಡೋಣ. ಇದನ್ನು ಓಕೆ ಅಂತ ಕೊಟ್ಬಿಡಿ. ಇದಾದ್ಮೇಲೆ ತಿರ್ಗಾ ಒಂದು ರಂಗನ್ನು ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಏನ್ ಮಾಡೋಣ, ಈಗ ನಾವು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ RES ಅಂತ ಕೊಟ್ಕೊಳ್ಳಿ, RES ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಅಡ್ರೆಸ್ ಅನ್ನು ಕೊಡೋಣ, ಏನಿದು 0503 ಅಂತ ಕೊಟ್ಟಿದ್ದೀನಿ. ಇದನ್ನು ಓಕೆ ಕೊಟ್ಬಿಡಿ. ಇಷ್ಟ ಆಯ್ತಾ. ಇದಾದ್ಮೇಲೆ ರಂಗನ್ನ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಎಂಡಿಗೆ ಬರೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಎಂಡ್ ಪ್ರೋಗ್ರಾಮ್ ನ ಕೊಡಿ. ಇದನ್ನ ಓಕೆ ಕೊಟ್ಬಿಡಿ ನೇರವಾಗಿ. ಇದಾದ್ಮೇಲೆ ತಿರ್ಗಾ ರಂಗನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡೋಣ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಎಂಡ್ H ಅಂತ ಕೊಟ್ಬಿಡಿ. ಹೌದಾ, ಇಷ್ಟ ಆಗಿದೆ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೊಂದ್ಸಲಿ ನೋಡ್ಕೊಳ್ಳೋಣ. 000 ಸ್ಟಾರ್ಟ್ ಆಯ್ತು. ಇದಕ್ಕೆ ಮೋಟರ್ ಆನ್ ಆಗತ್ತೆ. ಇದು 50000. ಅದಾದ್ಮೇಲೆ 000 ಕೊಟ್ಟಿದ್ದೀವಿ, ಇದನ್ನು 000 ಕೊಡಿ. ಇದು 501 ಅಂದ್ರೆ ಮಿಕ್ಸರ್ A ಗೆ, ಇದು ಮಿಕ್ಸರ್ B, ಮಿಕ್ಸರ್ C. 502 ಇಲ್ಲಿ ಬರುತ್ತೆ. 502 ಆದ್ಮೇಲೆ 502 ಇನ್ಪುಟ್ ಆಯ್ತು. ಇದರಿಂದ 503 ಆನ್ ಆಯ್ತು, ಸರಿನಾ. ಸೊ ಇಷ್ಟೆಲ್ಲ ಬ್ರೀಫ್ ಆಗಿ ನೋಡಿದ್ಮೇಲೆ ಇದು ಸಿಮ್ಯುಲೇಷನ್ ಹೋಗೋಣ ನಾವು. ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಹೌದಾ, ಇದನ್ನ ಲಾರ್ಜ್ ಮಾಡ್ತಾ ಇದ್ದೀನಿ. ಈಗ ನಾರ್ಮಲ್ ಏನಾಗಿದೆ, ಇದು ಟೈಮರ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೈಮರ್ ಆಫ್ ಆಗ್ಬೇಕಿದು. ಇದ್ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಪ್ರೊಸೆಸ್ ಅನ್ನ ಒಂದ್ಸಲಿ ನಾವೀಗ ನೋಡೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮೋಟರ್ ಆನ್ ಆಯ್ತು. ಇದರ ಮೋಟರ್ ಆನ್ ಆದ್ಮೇಲೆ ಇದರ ಔಟ್ಪುಟ್ ಇಲ್ಲಿಗೆ ಇನ್ಪುಟ್ ಆಯ್ತು. ಇಲ್ಲಿ ಟೈಮರ್ ನೋಡಿ 70 ವರೆಗೂ ಕೌಂಟ್ ಆಗ್ತಾ ಇದೆ. ಇದಾದ್ಮೇಲೆ ಇಲ್ಲಿ ಏನಾಯ್ತು, ಇದು ಮೋಟರ್ ಮಿಕ್ಸರ್ A ಸ್ಟಾರ್ಟ್ ಆಯ್ತು. ಇದಾದ್ಮೇಲೆ 36 ಸೆಕೆಂಡ್ ಕೌಂಟರ್ ಆದ್ಮೇಲೆ 502 ಮಿಕ್ಸರ್ B ಸ್ಟಾರ್ಟ್ ಆಯ್ತು. ಇದಾದ್ಮೇಲೆ ಟೈಮರ್ ಸೆಟ್ ಆಗಿದೆ. 50 ಸೆಕೆಂಡ್ಸ್ ಆದ್ಮೇಲೆ ಏನಾಗಿದೆ, ಮಿಕ್ಸರ್ C ಆನ್ ಆಗಿದೆ. ನೋಡಿ, ಇದು ಆನ್ ಹಾಕೊಂಡೇ ಇದೆ. ಹೌದಾ, ಎಲ್ಲಿವರೆಗೂ ಈ ಮಾಸ್ಟರ್ ಸ್ವಿಚ್ ಅನ್ನ ನಾವು ಎನೇಬಲ್ ಅಂದ್ರೆ ಟರ್ನ್ ಆಫ್ ಮಾಡುವವರೆಗೂ ಏನಾಗಿದೆ, ಇದು ಮಿಕ್ಸರ್ ಆನ್ ಆಗಿ ಇರುತ್ತೆ. ಮಿಕ್ಸರ್ A, ಮಿಕ್ಸರ್ B, ಮಿಕ್ಸರ್ C. ಇದು ಎಲ್ಲಿವರೆಗೂ ಅಂದ್ರೆ ಇದನ್ನ ಆಕ್ಟಿವೇಟ್ ಮಾಡುವವರೆಗೂ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇದು ಆನ್ ಆಗಿದೆ. ಇದನ್ನ ನಾನು ಪ್ರೊಸೆಸ್ ಅನ್ನ ಆಫ್ ಮಾಡಬೇಕು, ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಅದ್ರಿಂದ ಏನಾಗುತ್ತೆ, ಇದು ರೀಸೆಟ್ ಆಗುತ್ತೆ. 501 ಅಂದ್ರೆ ಮಿಕ್ಸರ್ A, 502 ಅಂದ್ರೆ ಮಿಕ್ಸರ್ B, 503 ಅಂದ್ರೆ ಮಿಕ್ಸರ್ C,
ಏನಾಗುತ್ತೆ ಟರ್ನ್ ಆಫ್ ಆಗುತ್ತೆ ನೋಡಿ. ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಮಿಕ್ಸರ್ ಎ, ಮಿಕ್ಸರ್ ಬಿ, ಮಿಕ್ಸರ್ ಸಿ ಏನಾಗಿದೆ ಸ್ಟಾಪ್ ಆಗಿದೆ ಅಂದ್ರೆ ರೀಸೆಟ್ ಆಯ್ತು. ಹೌದಾ? ಇದರಿಂದ ಏನ್ ನಾವು ತಿಳ್ಕೊಬಹುದು ಅಂತ ಹೇಳಿದ್ರೆ ನೋಡಿ, ಇದು ಗ್ರೀನ್ ಕಲರ್ ಹೈಲೈಟ್ ಆಗ್ತಿದೆ ಅಂತ ಹೇಳಿದ್ರೆ ಮಾಸ್ಟರ್ ಸ್ವಿಚ್ ಎನೇಬಲ್ ಆಗಿದೆ. ಅಂದ್ರೆ ಇದನ್ನ ಏನ್ ಮಾಡ್ತಾ ಇದೆ, ಪ್ರೊಸೆಸ್ ಅನ್ನ ಅದು ಕಟ್ ಆಫ್ ಮಾಡ್ತಾ ಇದೆ, ಬಂದ್ ಮಾಡ್ತಾ ಇದೆ, ಸ್ಟಾಪ್ ಮಾಡ್ತಾ ಇದೆ ಅಂತ ಅರ್ಥ. ಬಟ್ ಇದು ಈ ತರ ತೋರಿಸುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಈ ಪ್ರೋಗ್ರಾಮ್ ನ ನಾವು ಕೊಟ್ಟಿರುವಂತ ಕ್ವಶನ್ ಗೆ ಸಂಬಂಧಪಟ್ಟಂತೆ ಮೂರು ಮಿಕ್ಸರ್ಗಳು 3 ಇದಾವೆ, ಎ ಬಿ ಸಿ ಇನ್ ಎ ಪ್ರೊಸೆಸಿಂಗ್ ಲೈನ್. ಅದನ್ನ ಟೈಮರ್ ಆಪ್ಷನ್ಸ್ ಅನ್ನ, ಟೈಮರ್ ಫಂಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಈ PLC ಪ್ರೋಗ್ರಾಮ್ ಅನ್ನ ಡಿಸೈನ್ ಅಂಡ್ ಸಿಮ್ಯುಲೇಟ್ ಮಾಡಬಹುದು ಅಂತ ಈ ನನ್ನದೇ ಆದಂತ ಈ ವಿಡಿಯೋದ ಮುಖಾಂತರ ಎಲ್ಲ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋನ ನೀವು ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಿಯರ್ ಬೈ ಪಾಲಿಟೆಕ್ನಿಕ್ ನಲ್ಲಿ ಅಥವಾ ಇಂಜಿನಿಯರಿಂಗ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೂ ಇದನ್ನು ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.